ಎಸ್ ಮ್ಯಾಮ್. ಬ್ಯಾನರ್ ಶುರು ಮಾಡ್ತೀರಾ, ಮದುವೆ ಬೇಡ ನನಗೆ ಇಷ್ಟು ಬೇಗ, ನಾನೇನೋ ಅಚೀವ್ ಮಾಡಬೇಕು ಅಂತ ಅಮ್ಮನ ಹತ್ರ ಒತ್ತಾಯ ಮಾಡ್ತೀರಾ, ಅದ್ರ ಬಗ್ಗೆ ಹೇಳ್ತಾ ಇದ್ರು, ಮುಂದುವರಿಸಿ ಮ್ಯಾಮ್. ಆ, ಅದೇ ಎಲ್ಲರೂ ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಸೊ ಆ ರೀತಿನಲ್ಲಿ ನಾನು ಏನಾದರೂ ಮಾಡಬೇಕಂತಿದ್ದೀನಮ್ಮ. ನನಗೀಗಲೇ ಮದುವೆ ಇಷ್ಟ ಇಲ್ಲ, ನಾನೇನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ, ಆಮೇಲೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವ್ರು ಏನು ಮಾಡಬೇಕಂತಿದ್ಯಾ, ನನಗೆ ಚಿಕ್ಕದ್ರಿಂದ ನಾನು ಕ್ಲಾಸಿಕಲ್ ಡ್ಯಾನ್ಸರು, ಶ್ರೀದೇವಿ ಫ್ಯಾನು. ಸೊ ನನಗೂ ಎಲ್ಲೋ ಒಂದು ಕಡೆ ಅದು ನಾನು ಚಿತ್ರರಂಗದಲ್ಲಿ ಬರಬೇಕು, ನಾನು ಸ್ಕ್ರೀನ್ ಮೇಲೆ ಈ ಥರ ಕಾಣಿಸ್ಕೋಬೇಕು ಅನ್ನೋದು ಚಿಕ್ಕದ್ರಿಂದ ಇತ್ತು ಅದು. ಸೊ ಅದಾದಮೇಲೆ ನನಗೆ ಕ್ಲಾಸಿಕಲ್ ಡ್ಯಾನ್ಸಿಗೆ ಕಳಿಸಿದ್ರು. ನಾನೊಂದು 12-13 ಇಯರ್ಸ್ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೀನಿ, ತುಂಬ ಪ್ರೋಗ್ರಾಮ್ ಸಹ ಮಾಡಿದ್ದೀನಿ. ಸೊ ಆಮೇಲೆ 10th ಓದಲ್ಲ ಅಂದ್ಬಿಟ್ಟು 10th ಬಿಡಿಸ್ಬಿಟ್ಟಿದ್ರು, ಡಿಸ್ಕಂಟಿನ್ಯೂ ಮಾಡಿದ್ದೆ ಡ್ಯಾನ್ಸ್ ಎಲ್ಲ. ಸೊ ಆಮೇಲೆ ಮತ್ತೆ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಬಂದಾಗ ಅದೆಲ್ಲೋ ಒಂದು ಬಣ್ಣದ ಲೋಕ ಬೇಗ ಸೆಳೆಯುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ ಎಲ್ಲರನ್ನೂ. ಹಾಗಾಗಿಲ್ಲ, ನಾನು ಸಿನಿಮಾ ಮಾಡಬೇಕಂತಿದ್ದೀನಿ ಅಂತ. ಸಿನಿಮಾ ಮಾಡಬೇಕು, ಸಿನಿಮಾನ ಅಂತ ಫಸ್ಟೆಲ್ಲ ಅಪೋಸ್ ಮಾಡಿದ್ರು ಮನೆಯಲ್ಲಿ, ಬೇಡ ಕಣೋ ಅಂತ. ಅವಾಗೆಲ್ಲ ತುಂಬ ಒಂಥರ ಸಿನಿಮಾ ಹೆಣ್ಮಕ್ಳಂದ್ರೇ ಅವ್ರು ಒಂಥರ ಬೇರೆ ಥರ ನೋಡೋದು, ಸಿನಿಮಾದವ್ರು ಸರಿ ಇಲ್ಲ, ಈ ಥರದ್ದೆಲ್ಲ ತುಂಬ ನಡೀತಾ ಇತ್ತು ಅವಾಗ. ಹೆಣ್ಮಕ್ಳನ್ನ ಕಳಿಸ್ಬಾರ್ದು, ಇಲ್ಲ ಯಾಕೆ ಆ ಥರ ಅನ್ಕೋಬೇಕು, ದಟ್ ಈಸ್ ಆಲ್ಸೋ ಒಂದು ಪ್ರೊಫೆಷನ್ ಅಲ್ವಾ. ಆ ಥರ ನಾನು ಒಂದು ಪ್ರೊಫೆಷನಲಾಗಿ ತೊಗೊಂಡು ಮಾಡ್ತೀನಿ ಅಂದಾಗ, ಸರಿ ನಿನ್ಗೆ ಆ ಥರ ಇಷ್ಟ ಇದ್ದರೆ ನೀನೇ ಒಂದು ಬ್ಯಾನರ್ ಮಾಡು, ನಮ್ಮ ಬ್ಯಾನರಲ್ಲೇ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಬಂಡವಾಳ ಬೇಕಲ್ಲ ಅದಕ್ಕೆ ಅವಾಗ ನನಗೆ ನಿಜ ಹೇಳಬೇಕಂದ್ರೆ ಆ್ಯಕ್ಚುಲಿ ನನಗೆ ನನ್ನ ಮದುವೆಗೆ ಅಂತ ಇದು ಮಾಡಿದ್ದನ್ನು ಪ್ರಾಪರ್ಟಿನ ಸೇಲ್ ಮಾಡಿ ಅದನ್ನು ಬಂಡವಾಳವಾಗಿ ನಮ್ಮಮ್ಮ ಕೊಟ್ಟು, ನೀನು ಇದರಲ್ಲಿ ರಿಟರ್ನ್ಸ್ ತೊಗೊಂಬರ್ಬೇಕು, ನಿನಗಿದು ಎಲ್ಲ ಗಂಡು ಮಕ್ಳಿಗೆ ಹೇಗೆ ಬಿಸ್ನೆಸ್ ಹಾಕ್ಕೊಡ್ತಾರೆ ಇದನ್ನು ನೀನು ಕೇಳಿದ್ಯಾ, ಇದನ್ನು ನಾನು ನಿನಗೆ ಕೊಟ್ಟಿದ್ದೀನಿ, ಇದ್ರ ಜವಾಬ್ದಾರಿ ನಿಂದು, ಇದರಲ್ಲಿ ನೀನು ಏನು ಮಾಡ್ತೀಯಾ, ನೀನು ಅಚೀವ್ ಮಾಡ್ತೀಯಾ, ಇದರಲ್ಲಿ ಅರ್ನ್ ಮಾಡ್ತೀಯಾ, ನೀನು ಮಾಡ್ಕೊಂಬರ್ಬೇಕಂತ ನನಗೆ ಜವಾಬ್ದಾರಿ ವಹಿಸಿ ಅವಾಗ ಕೊಟ್ಟಿದ್ದು. ಆವಾಗ ನನಗೆ ಜಂಬದ ಹುಡುಗಿನಲ್ಲಿ ಒಂದು 45-50 ಲ್ಯಾಕ್ಸ್ ಆಗಿತ್ತು ಫಸ್ಟ್ ಸಿನಿಮಾ. ಎಂಥ ದೊಡ್ಡ ಜವಾಬ್ದಾರಿ ನನಗೆ. ಬರೀ ಸ್ಕ್ರೀನ್ 50 ಲ್ಯಾಕ್ಸ್ ಆವಾಗ, ಆಯಿತಾ. ಆವಾಗ ನನಗೆ ಎಷ್ಟು ಜವಾಬ್ದಾರಿ, ಆ 50 ಲ್ಯಾಕ್ಸ್ ಮೇಲೆ ಅವ್ರಿಗೆ ಪ್ರಾಫಿಟ್ ಕೊಡಬೇಕು, ಪ್ಲಸ್ ನನ್ನ ಅಚೀವ್ಮೆಂಟ್ನ ನಾನು ತೋರಿಸ್ಬೇಕು, ನನ್ನ ಒಂದು ಟ್ಯಾಲೆಂಟ್ ತೋರಿಸ್ಬೇಕು. ಈ ರಂಗದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಲ್ಲ. ಇಷ್ಟೆಲ್ಲ ಚಾಲೆಂಜಿಂಗ್ ತೊಗೊಂಡು ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದದನ್ನು. ಜಂಬದ ಹುಡುಗಿ ಅಂತ ವೈ ನಂಜುಂಡಪ್ಪ ಅವರು ನನಗೆ ಪರಿಚಯ ಆಗಿದ್ದರು. ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ನಾಗರಾಜ್ ಅಂತ ಅವರು ಪರಿಚಯ ಮಾಡಿ ಜಂಬದ ಹುಡುಗಿ ಇದು ನನಗೆ ಒಂದು ಥ್ರೆಡ್ ಹೇಳಿದ್ರು. ಆ ಥ್ರೆಡ್ಡಿಗೆ ನಾನು ಅವರು ಕೂತ್ಕೊಂಡು ಈ ನಮ್ಮ ಜನ್ರೇಷನ್ಗೆ ಯಾವ ಥರ ಬೇಕು ಅದನ್ನು ಚೇಂಜ್ ಮಾಡಿಕೊಂಡು ಜಂಬದ ಹುಡುಗಿ ಅನ್ನೋ ಸಬ್ಜೆಕ್ಟ್ ಮಾಡಿದೆ. ಆವಾಗ ಆ ಒಂದು ಇವಾಗ್ಲೂ ಲಂಡನ್ನಲ್ಲಿ ಅದು ನಿಜವಾಗ್ಲೂ ನಡೆದಿದೆ. ಓಮ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸಿನಿಮಾ ಮಾಡಿದ್ದು, ಹೆಣ್ಮಕ್ಳಿಗೆ ಓಮ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಮಗು ಆಗುತ್ತೆ. ಸೊ ಇಲ್ಲಿವರೆಗೂ ಅದು ಇಂಡಿಯಾದಲ್ಲಿ ಬಂದೇ ಇಲ್ಲ, ಲಂಡನ್ನಲ್ಲಿ ಅದು ಸಕ್ಸಸ್ಫುಲ್ ಆಗಿದೆ. ಅದ್ರ ಬಗ್ಗೆ ನಾನು ಸಿನಿಮಾ ಮಾಡಿದ್ದು. ಆ ಸಿನಿಮಾ ನಿಜವಾಗ್ಲೂ ನನ್ನ ಒಂದು ಲೈಫ್ ಕೆರಿಯರ್ನಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟು. ಅದು ನನಗೆ ಸಕ್ಸಸ್ ಕೊಡ್ತು. ಸೊ ಆವಾಗ ನಾನು ಚಿತ್ರರಂಗದ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಎಂಟ್ರಾಗಿದ್ದು ಆವಾಗಲೇ ನನಗೆ ನೇಮು ಫ್ರೇಮು ನಮ್ಮ ಅಭಿಮಾನಿಗಳು ತೋರಿಸಿದ ಪ್ರೀತಿ ಎಲ್ಲ ಸಿಕ್ಕಿದ್ದು. ಆ ಒಂದು ಖುಷಿ ನನ್ನನ್ನು ಇಲ್ಲಿವರೆಗೂ ಮತ್ತೆ ಸಿನಿಮಾ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಓಕೆ, ಎಷ್ಟು ಈಗ 40-50 ಲಕ್ಷ ಅವತ್ತು ಜಂಬದ ಹುಡುಗಿಗೆ ನೀವು ಖರ್ಚು ಮಾಡ್ತೀರಾ. ಸೊ ಎಷ್ಟು ನಿಮಗೆ ಮತ್ತೆ ಇನ್ಕಮ್ ಅಂತ ಬಂತು, ಅಮ್ಮ ಎಷ್ಟು ಹ್ಯಾಪಿ ಆದರು, ಅದ್ರ ಬಗ್ಗೆ ಹೇಳ್ಕೋಬಹುದಾ ಈಗ ಅಂತ ಹೇಳಿ? ಇನ್ಕಮ್ ಎಲ್ಲ ಹೇಳಬಾರ್ದು, ದೃಷ್ಟಿ ಆಗುತ್ತೆ. ಇಲ್ಲ, ಆದರೂ ನನಗೆ ಸಿನಿಮಾ 100 ಡೇಸ್ ಆಯ್ತದು. 100 ಡೇಸ್ ಸಿನಿಮಾ, 100 ಡೇಸ್ ಸಿನಿಮಾ ಅಂದರೆ ಆವಾಗ ತುಂಬ ಕಷ್ಟ. ಯಾಕಂದರೆ ಎಲ್ಲ ಹೀರೋಗಳ ಮೇಲೆ ಬಿಸ್ನೆಸ್ ಆಗ್ತಾ ಇದ್ದಿದ್ದು. ಅವಾಗೆಲ್ಲ ತುಂಬ ಕಾಂಪಿಟೇಷನ್ ಇತ್ತು. ಮತ್ತು ಈ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆಲ್ಲ ಅವಾಗ ಯಾರೂ ಅಷ್ಟು ಬಿಸ್ನೆಸ್ಸೇ ಆಗ್ತಾ ಇರಲಿಲ್ಲ. ಇದು ನನಗೆ ಕಂಟೆಂಟು ಚೆನ್ನಾಗಿತ್ತು, ಹಾಗಾಗಿ ನನಗೆ ಒಳ್ಳೆ ಬಿಸ್ನೆಸ್ ಆಯಿತು. ಪ್ಲಸ್ ನಮ್ಮ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ನೋಡಿದ್ರು ಸಿನಿಮಾನ. 100 ಡೇಸ್ ಆಯಿತು ಸಿನಿಮಾ, ಹಾಗಾಗಿ ನನಗೆ ಖುಷಿ ಆಯಿತು. ಅದರಿಂದ ನನಗೆ ಪ್ರಾಫಿಟ್ಟು ಬಂತು. ಅದು ನಮ್ಮಮ್ಮಂಗೆ ತೊಗೊಂಬಂದು ಕೊಟ್ಟಾಗ ಅವರು ಆಯಿತು ನಿನ್ನ ಕೆರಿಯರ್ ಕಂಟಿನ್ಯೂ ಮಾಡು ಅಂತ ಮತ್ತೆ ಬಿಂದಾಸ್ ಹುಡುಗಿಗೆ ಅವರು ನನ್ನನ್ನು ಎಂಕರೇಜ್ ಮಾಡಿದರು. ಅದರ ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಬಡ್ಜೆಟ್ ಇಟ್ಕೊಂಡು ಬಿಂದಾಸ್ ಹುಡುಗಿ ಅನ್ನೋ ಕಥೆನ ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ಬಿಂದಾಸ್ ಹುಡುಗಿನೂ ನನಗೆ ಒಳ್ಳೆ ರಿಟರ್ನ್ ಸಿಕ್ತು. ಅದಾದಮೇಲೆ ಸ್ಮಗ್ಲರ್ ಮಾಡಿದೆ, ಲೇಡಿ ಟೈಗರ್ ಅನ್ನೋ ಸಿನಿಮಾ ಮಾಡಿದೆ. ಸೊ ಹೀಗೆ ಜರ್ನಿ ಕಂಟಿನ್ಯೂ ಆಗಿತ್ತು.
ರಾಕಿಂಗ್ ಸ್ಟಾರ್ ಯಶ್ ಆ ಟೈಮ್ನಲ್ಲಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಅವರನ್ನು ಸಿನಿಮಾ ಕರ್ಕೊಂಬರ್ತೀರಾ. ಆ ದಿನ ಈಗ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಇಡೀ ವಿಶ್ವವೇ ಇಷ್ಟಪಡುವಂತಹ ವ್ಯಕ್ತಿ, ಅವರ ಸಿನಿಮಾಗಾಗಿ ಇಡೀ ವಿಶ್ವವೇ ಕಾಯ್ತಾ ಇದೆ. ಆ ದಿನಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹೇಗಿದ್ರು, ನಿಮ್ಮ ಜೊತೆ ಕಳೆದಂಥ ಟೈಮ್ ಬಗ್ಗೆ ಈಗ ಹೇಗಿದ್ದಾರೆ, ಅದನ್ನೆಲ್ಲ ದಯವಿಟ್ಟು ಶೇರ್ ಮಾಡೋದಾದರೆ ಮ್ಯಾಮ್. ನಿಜವಾಗ್ಲೂ ಅದೇ ಅವಾಗ ನಾನು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಮಾಡ್ತಾಯಿದ್ರು. ಆವಾಗ ನಾನು ಇಬ್ಬರು ಹೀರೋಸ್ ಬೇಕಿತ್ತು ನನ್ನ ಕತೆಗೆ. ಇಬ್ಬರು ಹೀರೋಸಲ್ಲಿ ಆವಾಗ ಗೊತ್ತಲ್ಲ ನಿಮಗೆ, ತುಂಬ ನಾವು ಒಳ್ಳೆ ಹೀರೋಗಳನ್ನ ಆವಾಗ ನಾವು ಮಾತಾಡ್ಸೋ ಹಾಗೆ ಇರಲಿಲ್ಲ. ಎಲ್ಲ ಟಾಪಲ್ಲಿದ್ದಾಗ ಈ ಥರ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಮಾಡೋ ಅಂಥ ಹೀರೋಗಳು ಕಮ್ಮಿ. ಆವಾಗ ಹೊಸಬ್ರನ್ನೇ ಹಾಕೋಬೇಕನ್ಬಿಟ್ಟು ನಾವು ಒಳ್ಳೆ ಆ್ಯಕ್ಟಿಂಗು ಒಳ್ಳೆ ಇದಿರೋರನ್ನ ನೋಡ್ತಾ ಇದ್ವಿ. ಆವಾಗ ನಮ್ಮ ಮ್ಯಾನೇಜರು ಹೇಳಿಬಿಟ್ಟು ಅವ್ರ ಫೋಟೋಸ್ ತೋರಿಸಿದ್ರು. ಆವಾಗ ಅವ್ರ ಸೀರಿಯಲ್ ನೋಡಿ ಇಲ್ಲ ಇವ್ರು ಸೂಟ್ ಆಗ್ತಾರೆ, ಮತ್ತು ಒಳ್ಳೆ ಟ್ಯಾಲೆಂಟೆಡ್, ಅವರ ಒಂದು ಪ್ರತಿಭೆ ಇದರಲ್ಲೇ ಕಾಣ್ತಾ ಇತ್ತು. ಸೊ ಇವ್ರು ನನ್ನ ಕ್ಯಾರೆಕ್ಟ್ರಿಗೆ ಇವ್ರು ಸೂಟ್ ಆಗ್ತಾರೆ ಓಕೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಪ್ಲಸ್ ಅವ್ರ ಜೊತೆಗೆ ಜಯಾಕಾಶ್ ಅಂತ ಅವ್ರು ಆ್ಯಕ್ಚುಲಿ ತೆಲುಗುವಲ್ಲಿ ಆನಂದಮ್ ಅಂತ ರಾಮೋಜಿರಾವ್ ಫಿಲ್ಮ್ ಬ್ಯಾನರಿಂದ ಅವರು ಇಂಟ್ರಡ್ಯೂಸ್ ಆಗಿದ್ದರು. ಅವ್ರ ಸಿನಿಮಾಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಆನಂದಮ್ ಅನ್ನೋ ಸಿನಿಮಾ. ಅವ್ರು ಒಂದು ಹೀರೋ, ಯಶ್ ಒಂದು ಹೀರೋ, ನಾವು ಒಂದು ಹೀರೋಯಿನ್, ಆ ಥರ ಒಂದು ಸಬ್ಜೆಕ್ಟ್ ಅದು. ಇಬ್ಬರೂ ನೋಡಿ ಇವತ್ತಿಗೂ ಒಂಥರ ಅಣ್ಣ ತಮ್ಮ ಥರ ಕರೆಕ್ಟಾಗಿ ಸೂಟ್ ಆಗುತ್ತೆ ಅವರ ಕ್ಯಾರೆಕ್ಟರ್ಸು. ಆ ಥರ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಫಸ್ಟ್ ನಾವು ಮಾಡಿದ್ದು ಸೀನು ಯಶು, ನಾನು ಮತ್ತು ಜಯಂತಿ ಅಮ್ಮದು ಫಸ್ಟ್ ಸೀನ್ ಮಾಡಿದ್ದು. ಅದೆಲ್ಲ ನಿಜವಾಗ್ಲೂ ಇವಾಗಲೂ ನನ್ನ ಹತ್ರ ಆಲ್ಬಮ್ಮು, ಫೋಟೋಸು ಮತ್ತು ಫಿಲ್ಮ್ ನೋಡ್ಬೇಕಾದ್ರೆ ಆಶ್ಚರ್ಯ ಅನಿಸುತ್ತೆ. ಆವಾಗ ನಾವು ಈ ಮಟ್ಟಕ್ಕೆ ಅವರು ಬೆಳೀತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅವ್ರಿಗೆ ಆ ಒಂದು ಈಗ ಹೇಳಿದ್ನಲ್ಲ ಛಲ, ಒಂದು ಹಠ, ಆ ಒಂದು ಇದು ಇತ್ತು ಅವರಿಗೆ, ನಾನು ಏನಾದರೂ ಸಾಧಿಸಬೇಕು ಮಾಡಬೇಕು ಅನ್ನೋದು. ಅವ್ರ ಹಾರ್ಡ್ ವರ್ಕೆ ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅನ್ನೋದಲ್ಲ, ಒಂದು ಒಳ್ಳೆ ಪ್ರತಿಭೆನ ನಾವು ಕರ್ಕೊಂಬಂದು ಬಿಗ್ ಸ್ಕ್ರೀನಿಗೆ ಇಂಟ್ರೊಡ್ಯೂಸ್ ಮಾಡಿರ್ಬೋದು ಒಂದು ಮಹಿಳಾ ನಿರ್ದೇಶಕಿಯಾಗಿ. ಆದರೆ ಅವರ ಹಾರ್ಡ್ ವರ್ಕು, ಅವರ ಟ್ಯಾಲೆಂಟ್ ಇವತ್ತು ಇಲ್ಲಿವರೆಗೂ ಅವರ ಲಕ್ ಎಲ್ಲವೂ ಸೇರಿ ಇವತ್ತು ಅವರು ಒಂದು ಒಳ್ಳೆ ಸ್ಟಾರ್ ಆಗಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.